ಭಾರತದ ಸ್ವರ್ಗಭೂಮಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭೀಕರ ಭಯೋತ್ಪಾದಕ ದಾಳಿ ನಡೆಯಿತು. ದಾಳಿ ನಡೆಸಿದ ಉಗ್ರರು ನೀನು ಯಾವ ಧರ್ಮ ಎನ್ನುತ್ತಾ ಗುಂಡು ಹಾರಿಸಿದ್ರಂತೆ. ಇಷ್ಟೇ ಹೇಳಬಲ್ಲೆ, ಅವರು ನೈಜ ಮುಸ್ಲಿಮರಲ್ಲ. ಮುಸ್ಲಿಂ ಎಂಬ ಹಣೆಪಟ್ಟಿ ಮಾತ್ರ ಕಟ್ಟಿದ ನರರಾಕ್ಷಸರು. ಆದಷ್ಟು ಬೇಗ ಅವರಿಗೆ ಅತ್ಯುಗ್ರ ಶಿಕ್ಷೆಯಾಗಲಿ. ಸರ್ಕಾರ ಅವರನ್ನು ಗಲ್ಲಿಗೇರಿಸಲಿ ಎಂದು ಪ್ರತಿಯೊಬ್ಬ ಮುಸಲ್ಮಾನರು ಕೂಡ ಆಶಿಸುತ್ತಿದ್ದಾರೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗುತ್ತಿದೆ. ಧರ್ಮದ ಹೆಸರಲ್ಲಿ ಅವರು ದಾಳಿ ನಡೆಸಿದ್ರಿಂದ ಮುಸ್ಲಿಮರೆಲ್ಲರೂ ಭಯೋತ್ಪಾದಕರೆಂದು. ನಿಜವಾಗಿ ಅಲ್ಲಿ ಧರ್ಮದ ಅಮಲೇರಿದ್ದು ಪ್ರವಾಸಿಗರ ಮೇಲೆ ದಾಳಿ ಮಾಡುತ್ತಿದ್ದ ಭಯೋತ್ಪಾದಕನಿಂದ ರೈಫಲ್ ಕಸಿದುಕೊಳ್ಳಲು ಯತ್ನಿಸಿ ಹುತಾತ್ಮರಾದ ಸಯ್ಯಿದ ಆದಿಲ್ ಹುಸೇನ್ ಎಂಬ ನೈಜ ಮುಸ್ಲಿಮನಿಗೆ. ಕರ್ನಾಟಕದಿಂದ ಪ್ರವಾಸಕ್ಕೆ ತೆರಳಿ ಹುತಾತ್ಮರಾದ ಮಂಜುನಾಥ ರಾವ್ ಅವರ ಪತ್ನಿ ಹಾಗೂ ಮಗನನ್ನು ಬಿಸ್ಮಿಲ್ಲಾ ಎನ್ನುತ್ತಾ ರಕ್ಷಿಸಿದ ಆ 3 ನೈಜ ಮುಸಲ್ಮಾನರಿಗೆ ಇಸ್ಲಾಂ ಅವರಿಗೆ ಕಲಿಸಿದ್ದು ಮಾನವೀಯತೆಯ ಪಾಠವನ್ನೇ ಹೊರತು ರಾಕ್ಷಸೀಯ ಕೃತ್ಯವನ್ನಲ್ಲ.